ಒಂದು ಪಾತ್ರೆಗೆ ಒಂದು ಗ್ಲಾಸ್ ಆಗೋಷ್ಟು ಜೋಳದ ಹಿಟ್ಟು ತೊಗೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಅರಿಶಿನ ಹಾಗೂ ತೊಳೆದ್ಬಿಟ್ಟು ಸೌತೆಕಾಯಿನ ತುರಿದ್ಬಿಟ್ಟು ಇಟ್ಕೊಂಡಿದ್ದೆ. ಹಾಗೂ ಮೆಂತ್ಯ ಪಲ್ಯನ ಬಿಡಿಸ್ಬಿಟ್ಟು ತೊಳೆದ್ಬಿಟ್ಟು ಕಟ್ ಮಾಡಿಕೊಂಡು ಹಾಕ್ಕೊಂಡೆ. ಮಜ್ಜಿಗೆನ ಹಾಕ್ಕೊಂಬಿಟ್ಟು ಕಲಿಸ್ಕೊಂಡು ಹಾಗೆ ಸ್ವಲ್ಪ ತಣ್ಣೀರು ಕೂಡ ಹಾಕ್ಕೊಂಡು ಕಲಿಸ್ಕೊಂಡೆ. ಚೆನ್ನಾಗಿ ಇದನ್ನು ಕಲಿಸ್ಕೊಂಬಿಟ್ಟು ಉಂಡೆ ಮಾಡಿಟ್ಕೊಂಡು ಹೋಳಿಗೆ ಪೇಪರ್ ತೊಗೊಂಬಿಟ್ಟು ಆ ಪೇಪರ್ಗೆ ನೀಟಾಗಿ ಎಣ್ಣೆ ಹಚ್ಕೊಂಬಿಟ್ಟು ಈ ಉಂಡೆನ ತೊಗೊಂಬಿಟ್ಟು ತಾಲಿಪಟ್ಟು ಥರ ತಟ್ತಾ ಹೋದೆ. ಇದಕ್ಕೆ ನಾನು ಸ್ವಲ್ಪ ನೀರು ಹಚ್ಕೊಂಡು ತಟ್ಕೊಂಡೆ. ನಂತರ ಇದನ್ನೆಲ್ಲ ತಟ್ಟಿದ ನಂತರ ಸ್ವಲ್ಪ ಮೇಲ್ಗಡೆ ಮಾತ್ರ ಎಣ್ಣೆ ಹಚ್ಕೊಂಡೆ. ಇನ್ನೊಂದು ಸೈಡಿಗೆ ಗ್ಯಾಸ್ ಹಚ್ಕೊಂಬಿಟ್ಟು ಹಂಚು ಕಾಯ್ಲಿಕ್ಕೆ ಇಟ್ಟಿದ್ದೆ. ಇದು ತಟ್ಟಿದ ನಂತರ ಹಂಚಿಗೆ ಹಾಕ್ಕೊಂಬಿಟ್ಟು ಪೇಪರ್ನ ಬಿಡಿಸ್ಕೊಂಬಿಟ್ಟು ಎರಡು ಸೈಡ್ ಚೆನ್ನಾಗಿ ಬೇಯಿಸ್ಕೊಂಡೆ. ತಾಲಿಪಟ್ಟು ರೆಡಿ ಆಯಿತು ನೋಡಿ, ತಾಲಿಪಟ್ಟು ರೆಡಿ ಆಯಿತು. ಇದನ್ನು ನಾನು ಮೆಂತ್ಯ ಪಲ್ಯ ಹಾಗೂ ಮುದ್ದೆ ಪಲ್ಯ, ಸಿಮೆ ಬದನೆಕಾಯಿ ಪಲ್ಯ ಮಾಡಿದ್ದೆ. ಇದ್ರ ಜೊತೆ ಮಧ್ಯಾಹ್ನ ಊಟಕ್ಕೆ. ಥ್ಯಾಂಕ್ ಯು.